ಜನರೊಂದಿಗೆ ಜನತಾದಳ ಎಂಬ ಘೋಷ ವ್ಯಾಖ್ಯೆಯೊಂದಿಗೆ ರಾಜ್ಯಾದ್ಯಂತ ಸಂಚಾರವನ್ನು ಕೈಗೊಂಡು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸುತ್ತಾ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಯುವಕರನ್ನು ಬಡಿದೆಬ್ಬಿಸುತ್ತಾ ರಾಜ್ಯಾದ್ಯಂತ ಜಾತ್ಯತೀತ ಜನತಾ ಪಕ್ಷದ ಸಂಘಟನೆಯನ್ನು ಮಾಡಲು ಒಂದು ಮಹತ್ವವಾದಂಥ ಹೆಜ್ಜೆಯನ್ನಿಟ್ಟಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಭವಿಷ್ಯದ ರಾಜ್ಯದ ಯುವ ನೇತಾರರು ಆಗಿರುವಂಥ ಸನ್ಮಾನ್ಯ ಶ್ರೀ ನಿಖಿಲಣ್ಣ ಕುಮಾರಸ್ವಾಮಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಿಲ್ಲೆಯ ಏಕೈಕ JDSನ ಶಾಸಕರಾದಂಥ ಆತ್ಮೀಯ ಸಹೋದರ ಶರಣಗೌಡಣ್ಣ ಕಂದಕೂರು ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು 2028ಕ್ಕೆ ಮತ್ತೊಮ್ಮೆ ಶಾಸಕರಾಗಿ ತಮ್ಮ ಸೇವೆ ಮಾಡಬೇಕಂತೇಳಿ ಇವತ್ತಿನಿಂದ ಪಣ ತೊಡುವಲು ನಿರ್ಧಾರ ಮಾಡಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಗುರು ಪಾಟೀಲ್ ಶಿರ್ವಾಳ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾವತ್ತಿಗೂ ನಮ್ಮ ಮಾರ್ಗದರ್ಶಕರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಮತ್ಯಪ್ಪ ಸಾಹು ಕಂದಕೂರು ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಣ್ಣ ಸಾಹುಕಾರ್ ಮಡ್ಡಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಕ್ಕದ ಜೇವರ್ಗಿ ತಾಲೂಕಿನ ಪ್ರಭಾವಿ ಮುಖಂಡರು, ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆತ್ಮೀಯ ಸಹೋದರರಾಗಿರುವಂಥ ಗುಲ್ಬರ್ಗದ ಬಾಲರಾಜಣ್ಣ ಗುತ್ತೇದಾರ್ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಯ್ಸಿನರಾಗಿರುವಂಥ ಎಲ್ಲ JDS ಪಕ್ಷದ ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಾಧ್ಯಮ ಮಿತ್ರದವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಯ ಮುಂಭಾಗದಲ್ಲಿರುವಂಥ JDSನ ಹಾಗೂ ಸನ್ಮಾನ್ಯ ಶ್ರೀ ಗುರು ಪಾಟೀಲ್ ಶಿರ್ವಾಳ್ರವರ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ 4 ಮಾತುಗಳನ್ನು ಆರಂಭ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಮಲ್ಲು ನಮಗೆ ಮಾತು ಕೊಡಬೇಕಾದ್ರೆ 2 ನಿಮಿಷ ಅಂತ ಹೇಳೇ ಕೊಟ್ಟಾನ. 2 ನಿಮಿಷದ ಮಾತು ಮುಗಿಸ್ತೀನಿ. ಅಣ್ಣ, ಇವತ್ತಿನ ಚುನಾವಣೆ ಇಲ್ಲ, ಇನ್ನು 2.5 ವರ್ಷ ಚುನಾವಣೆ ಬಾಕಿ ಇದೆ. ಇನ್ನು 2.5 ವರ್ಷ ಬಾಕಿ ಇದೆ. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಶಾಪುರಕ್ಕೆ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಮೊಬೈಲ್ ವಾಟ್ಸಪ್ ಮುಖಾಂತರ ಒಂದು ಸ್ಟೇಟಸ್ಗಳನ್ನು ಹಾಕಿದ್ದೀವಿ. ನಿಖಿಲ್ ಅಣ್ಣವರು ಶಾಪುರಕ್ಕೆ ಬರ್ತಾರೆ, ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು. ಇನ್ನು ಚುನಾವಣೆ ಮುಂದಿದ್ರೂ ಕೂಡ ಇವತ್ತು ತಮ್ಮ ಒಂದು ಉತ್ಸಾಹವನ್ನು ನೋಡಿದರೆ ಮತ್ತೆ ನಾವು ಚುನಾವಣೆ ಹೊಸ್ತಲಲ್ಲಿದ್ದೀವಿ ಅನ್ನೋ ಒಂದು ಕಲ್ಪನೆ ನಮಗೆ ಇವತ್ತು ಮೂಡ್ತಾ ಇದೆ. ಬಂಧುಗಳೇ, ನಾವು ಕಳೆದ ಒಂದು ಚುನಾವಣೆಯಲ್ಲಿ ಬರೇ ಅದನ್ನೇ ಮಾತಾಡೋದು ಬೇಡ. ಕಳೆದ ಒಂದು ಚುನಾವಣೆಯಲ್ಲಿ ಯಾವುದೋ ಕಾರಣದಿಂದ ನಾವು ನಂಬಿದಂಥವ್ರು ನಮಗೆ ಮೋಸ ಮಾಡಿದ್ರು, ನಾವೇನದ ಟಿಕೆಟ್ ಕಳ್ಕೊಂಡು ವಂಚಿತರಾಗಿ ಕೇವಲ ಕೆಲವೇ ದಿನಗಳಲ್ಲಿ ಚುನಾವಣೆ ಎದುರಿಸುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಡಿಮೆ ಮತಗಳನ್ನು ತಗೊಂಡಿವಿ. ಆದರೆ ರಾಜ್ಯದಲ್ಲಿ ಜನತಾ ಪಕ್ಷ, ಜಾತ್ಯತೀತ ಜನತಾ ಪಕ್ಷ ನೊಂದವರಿಗೆ, ಮೋಸ ಹೋದವರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಹುಟ್ಟಿರುವಂಥ ಪಕ್ಷ ಏನಂತಂದ್ರೆ ಇವತ್ತದು ಜಾತ್ಯತೀತ ಜನತಾ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ ಸಂದರ್ಭದಲ್ಲಿ ನಾವು ಮೋಸ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಎತ್ತಿಡಿದಂಥವ್ರು ಅಂತಂದರೆ ಕುಮಾರಣ್ಣನವರು. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಇನ್ನು 2.5 ವರ್ಷ ಸಮಯ ಇದೆ. ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಗುರು ಪಾಟೀಲ್ ಅವ್ರು ಏನಂದ್ರೂ ಪರವಾಗಿಲ್ಲ, ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಮುಂದಿನ 2 ವರ್ಷ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಯಾರೋ ಮಾತು ನಂಬಿಬಿಟ್ಟು ನಾವು ಯಾಮಾರಿಬಿಟ್ಟು ನಾವು ಪಡ್ಕೋಬೇಕಾದದ್ದನ್ನು ಕಳ್ಕೊಂಡಿವಿ. ಆ ನೋವು ನಮ್ಮಲ್ಲಿದೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ಮರಿಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀವಿ. ನಾವು ಕಳ್ಕೊಂಡಿರೋದಂಥದ್ದನ್ನು ಮತ್ತೆ ಪಡ್ಕೊಂಡೇ ತೀರ್ತೀವಿ ಅನ್ನೋ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ. 2028ರ ಚುನಾವಣೆಯಲ್ಲಿ ಈ ಒಂದು ಮೈತ್ರಿಕೂಟದ ಅಭ್ಯರ್ಥಿ ಶಾಪುರ ಕ್ಷೇತ್ರ ನಾವು ಹೋರಾಟ ಮಾಡುವಂಥದ್ದು ನಮಗೆ ಬಿಟ್ಟು ಬಿಡ್ರಿ. ನಿಖಿಲಣ್ಣ, ಶರಣಗೌಡ್ರೆ ಮತ್ತೆ ದೊಡ್ಡಪ್ಪಗೌಡ್ರೆ
ಮುಂದಿನ ದಿನಗಳಲ್ಲಿ ಶಾಪುರ ಕ್ಷೇತ್ರವನ್ನ ನಿಮ್ಮ ತೆಕ್ಕಿಗೆ ಉಳಿಸ್ಕೊಳ್ಳುವಂತ ಪ್ರಯತ್ನ ನೀವು ಮಾಡ್ರಿ. ನಾವು ಗುರು ಪಾಟೀಲ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ. 2028ಕ್ಕೆ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಯಾವುದು ಚಿಂತೆ ಮಾಡಬೇಡ್ರಿ, ನಾವು ಎಲ್ಲ ಲೆಕ್ಕಾಚಾರದಾಗಿದ್ದೀವಿ, ನೀವು ಯಾವುದು ಚಿಂತೆ ಮಾಡಬೇಡ್ರಿ. 2028ಕ್ಕೆ ಈ ಮೈತ್ರಿಕೂಟದೊಳಗ ಗುರು ಪಾಟೀಲ್ ಅವರೇ ಶಾಸಕ ಅಭ್ಯರ್ಥಿಯಾಗಿ ನಿಲ್ತಾರೆ. ಅದು ಮಾತ್ರ ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಮೋಸ ಮಾಡಿರೋದು ಬೇರೆ ಪಕ್ಷ ಆದ್ರೂ ಕೂಡ ಎತ್ತಿಡಿದವರು ಇವತ್ತು ಕುಮಾರಸ್ವಾಮಿ ಅವರಾರ. ಅವ್ರು ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆನೇ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ಇನ್ನು 2.5 ವರ್ಷ ಅನ್ನೋದಿಲ್ಲ, ಒತ್ತೊಂಡ್ರೆ ಸಣ್ಣ ಪುಟ್ಟ ಚುನಾವಣೆಗಳು ಬರ್ತಾವೆ, ಪಂಚಾಯತಿ ಚುನಾವಣೆಗಳು ಬರ್ತವೆ, ಲೋಕಲ್ ಬಾಡಿ ಅವು ಇವು ಬರ್ತವೆ. ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಸಂಘಟಿತರಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ 2028ಕ್ಕೆ ಮತ್ತೊಮ್ಮೆ ಗುರು ಪಾಟೀಲ್ ಅವರನ್ನ ಶಾಸಕರನ್ನಾಗಿ ಮಾಡೇಬೇಕು ಅನ್ನೋ ಒಂದು ಸಂಕಲ್ಪ ತೊಟ್ಟು ನಾವು ಇವತ್ತಿನಿಂದನೂ ಕೂಡ ನಾವೊಂದು ಧೈರ್ಯದಿಂದ ಮುನ್ನುಗ್ಗಬೇಕು ಅನ್ನೋ ಒಂದು ಮಾತನ್ನು ಹೇಳುತ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ತಮಗೂ ಕೂಡ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಬಂಧುಗಳೇ, ಪ್ರಾಸ್ತಾವಿಕ ಮಾತನಾಡಿರ್ತಕ್ಕಂಥ ಟೈಮ್ ಇಲ್ಲ. ಶಾಪುರ್ ತಾಲೂಕಿನ ಶಾಪುರ್ ವಿಧಾನಸಭೆ ಕ್ಷೇತ್ರದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇಂದು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿಯನ್ನು ಮುಗಿಸಿಕೊಂಡು ಇದೀಗ ತಾನೇ ಶಾಪುರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭವಿಷ್ಯದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ನಿಮ್ಮೆಲ್ಲರ ಆಶಯ ಉತ್ಪ್ರೇಷ್ಟಗಳಿಗೆ ಒಂದು ಬದ್ಧನಾಗಿ ನಾಯಕರಾಗಿ ನಿಂತಿರ್ತಕ್ಕಂಥ ಮಾಜಿ ಶಾಸಕರು, ಭಾವಿ ಶಾಸಕರು ಗುರು ಪಾಟೀಲ್ ಅವರೇ, ಮತ್ತೋರ್ವ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ದೊಡ್ಡಪ್ಪಗೌಡ ಮಾಜಿ ಶಾಸಕರೇ, ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಮತ್ಯಪ್ಪಣ್ಣವರೇ, ಇನ್ನೋರ್ವ ಮಾಜಿ ಶಾಸಕರಾಗಿರ್ತಕ್ಕಂಥ ವೆಂಕಟಪ್ಪಣ್ಣ ಮಾನವಿ ಅವರೇ, ಜಿಲ್ಲಾ JDS ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಕಟ್ಕಟಿ ಅವರೇ, ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರೇ, ಮತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಂದು ಏನಂತಂದ್ರೆ ಮಹಿಳೆಯರನ್ನ ಸಂಘಟನೆ ಮಾಡೋದಕ್ಕೆ ಒಂದು ದೊಡ್ಡ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಸಹೋದರಿ ರಶ್ಮಿ ರಾಮೇಗೌಡ ಅವರೇ, ಮತ್ತು ಸಹೋದರಿ ದಾಕ್ಷಾಣಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಲ್ಲಣ್ಣ ಸಾವು ಮಡ್ಡಿ ಅವರೇ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಾಗ ಕೂತಿರ್ತಕ್ಕಂಥ ಎಲ್ಲ ಗುರು ಪಾಟೀಲು ಮತ್ತು JDS ಪಕ್ಷದ ಅಭಿಮಾನಿಗಳೇ, ಈಗ ಇವತ್ತು ಬಂದಿರತಕ್ಕಂಥದ್ದು ಪಕ್ಷವನ್ನ ಸಂಘಟನೆ ಮಾಡಬೇಕು, ಮೆಂಬರ್ಶಿಪ್ ಮಾಡಬೇಕು. ನಮ್ಮ ಪಕ್ಷಕ್ಕೆ 50 ಲಕ್ಷ ಗುರಿಗಳನ್ನ ಇಟ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇಡೀ ಕಲ್ಯಾಣ ಕರ್ನಾಟಕದಾಗ ಮೊದಲು 3 ದಿನ ಮಾಡಿ ಹೋಗಿದ್ದಾರೆ. ಇವತ್ತು ಮತ್ತೆ 3ನೇ ದಿನಕ್ಕೆ ಇವತ್ತು ಪಾದಾರ್ಪಣೆ ಮಾಡಿದ್ದಾರೆ. ಇದು ಮುಗಿದ ಮೇಲೆ ಮತ್ತೆ ಇನ್ನ ಏನಪ್ಪ ಹಳೆ ಮೈಸೂರು ಭಾಗ ಮತ್ತೆ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಮತ್ತೆ ಏನಪ್ಪ ಅವರು ಪ್ರವಾಸ ಹೋಗಬೇಕಾಗಿದೆ. ನಾನು ಒಂದನ್ನ ಹೇಳ್ತಕ್ಕಂಥದ್ದು, ಈ ಭಾಗದ ಜನ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಇವತ್ತು ನಮ್ಮ ಗುರು ಪಾಟೀಲ್ ಅವರು ಒಂದು ಸರಳತೆ, ನಾನು ಹೇಳ್ತಾ ಇದ್ದೆ ಯಾದಗಿರಿಲಿಂದ ಶಾಪುರಕ್ಕೆ ಬರತ್ತಾರೆ ಹೇಳ್ತಾ ಇದ್ದೆ, 224 ಕ್ಷೇತ್ರದಾಗ 223 ಕ್ಷೇತ್ರ ಒಂದು ಕಡೆ, ಶಾಪುರ್ ಒಂದೇ ಒಂದು ಕಡೆ. ಯಾಕಂತ ಕೇಳಿದ್ರೆ ಇಲ್ಲಿ ಸಂಘರ್ಷ ಇಲ್ಲ, ಒಬ್ಬರಿಗೊಬ್ಬರಿಗೆ ಬೈಯೋದಿಲ್ಲ, ಒಬ್ಬರಿಗೊಬ್ಬರಿಗೆ ಟೀಕೆ ಮಾಡೋದಿಲ್ಲ. ಈ ನನಗೆ ಭಾಷಣ ಕೊಟ್ಟಿರಿ, ನಾನು ಯಾರಿಗೆ ಬೈಬೇಕೀಗ? ಹಾಗಾಗಿ ನಾನು ಒಂದನ್ನ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ ಮಾಡಕ್ಕೆ ಬಂದಿದ್ದಾರೆ, ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಪ್ರತಿ ಜಿಲ್ಲೆಗೆ ಪ್ರತಿ ಕ್ಷೇತ್ರಕ್ಕೆ ಅವ್ರು ಹೊರಟಿದ್ದಾರೆ. ಅವ್ರಿಗೆ ಎಗಲಿ ಕೊಡ್ತಕ್ಕಂಥದ್ದು, ಅವ್ರಿಗೆ ಏನಪ್ಪಂತಂದ್ರೆ ಕೈಗಳು ಜೋಡಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಯಾದಗಿರಿ ಜಿಲ್ಲೆ ನಮಗೆಲ್ಲ ಮುಖಂಡರ ಮೇಲೆ ಇದೆ, ನಿಮಗೂ ಜಾಸ್ತಿ ಇದೆ. ಯಾಕಂತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥವ್ರು 9964002028 ನಮ್ಮ ಸುಬೇದಾರ್ ಹೇಳಿದ ಬ್ರದರ್, 2028ಕ್ಕೆ ಗುರು ಪಾಟೀಲ್ ಅವರು ಶಾಸಕ ಮಾಡಬೇಕಾಗಿತ್ತಂದ್ರೆ 2028 ಕೊನೆ ನಂಬರ್ ಇದೆಯಲ್ಲ, ಆ ಕೊನೆ ನಂಬರ್ ಯಾಕೆ ಇಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಂದ್ರೆ ಈ ದೇಶಕ್ಕೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಇರಬೇಕು, ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಬರಬೇಕು ಅಂತ ತಿಳ್ಕೊಂಡು ನಾವೆಲ್ಲರೂ ಪ್ರಯತ್ನ ಪಡಬೇಕಾಗಿತ್ತು. ಸಂಘಟನೆ ಮಾಡ್ಬೇಕು. ನಾವು ಯಾವುದೋ ಇನ್ನೊಬ್ರಿಗೆ ಯಾರಿಗೂ ಟೀಕೆ ಮಾಡಂಗಿಲ್ಲ. ಯಾಕಂದ್ರೆ ಈ ಸರ್ಕಾರ
ನಾವೇನು ಮಾಡೋದು ಬೇಕಾಗಿಲ್ಲ. ತಾನೇ ಅಂತಂದ್ರೆ 5 ವರ್ಷ ಮಾಡಿ ಅಂತಂತಾರೆ, ಅವ್ರ ಮನೆಗೆ ಹೋಗ್ತಾರ. ಮುಂದಿನ ಮೈತ್ರಿ ಸರ್ಕಾರ 150 160 ಸ್ಥಾನ ನಮ್ಮದೇ ಇರ್ತದೆ. ಹಾಗಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಪ್ರತಿಯೊಬ್ಬರು ನಾವು ಬೂತಿನ ಮಟ್ಟದಲ್ಲಿ ಹೋಗಿ ಆ ಒಂದು ನಂಬರ್ ಸಂಖ್ಯೆ ಇರ್ಬೋದು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅಥವಾ ತಾಲೂಕು ಅಧ್ಯಕ್ಷರಿಗೆ ತಮಗೆ ಆಕ್ಟಿವ್ ಮೆಂಬರ್ ಆಗೋಕ್ಕೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ನಾನು ಅನೇಕ ವೇದಿಕೆ ಮೇಲೆ ಹೇಳ್ತಕ್ಕಂಥದ್ದು ಒಂದೇ, ಇವತ್ತು ಶಿವಶೇಖರಪ್ಪಗೌಡ ಶಿರ್ವಾಳ ಅವ್ರನ್ನ ನೀವೆಲ್ಲ ನಂಬಿಕೆ ತಲೆತಲಾಂತರದಿಂದ ಇಲ್ಲಿ ಬಂದು ಕುಂತೀರಿ, ಬಹುತೇಕ ಯಜಮಾನರಿದ್ದೀರಿ ಹಿಂದೆ ಕೂತಿರ್ತಕ್ಕಂಥವ್ರು. ಯಾಕಂತಂದ್ರೆ ಅವರ ಒಂದು ದಾರಿಯಲ್ಲೇ ಗುರು ಅಣ್ಣವ್ರು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಏನಪ್ಪಂತಂದ್ರೆ ಮುಂದೆ ನಾವು ಅಂದದ್ದು ಆಗ್ಬೇಕಾಗಿತ್ತಂತಂದ್ರೆ ಸಂಘಟನೆ ಮಾಡ್ಬೇಕು. ನೀವು ಯಾರು ಏನಾದರೂ ಹೇಳ್ಕೊಳ್ರಿ, ಕ್ಷೇತ್ರದಾಗ ನಾವು ಸಂಘಟನೆ ಮಾಡಿ ಕ್ಷೇತ್ರ ನಾವು ಮಜಬೂತು ಮಾಡ್ಕೊಂಡ್ರೆ ಬೆಂಗಳೂರಿನಿಂದ ನಮಗೆ ಟಿಕೆಟ್ ಬರ್ತದೆ. ಇದನ್ನ ದಯಮಾಡಿ ಶಾಪುರದಾಗಿರ್ತಕ್ಕಂಥವ್ರು ನೀವು ಅರ್ಥ ಮಾಡ್ಕೋಬೇಕು. ನನ್ನ ಭಾಷೆ ಹೆಂಗಾನ ತಿಳ್ಕೊಂಬಿಡ್ರಿ, ನೀವು ಡೈರೆಕ್ಟನ ತಿಳ್ಕರಿ, ಇಂಡೈರೆಕ್ಟನ ತಿಳ್ಕರಿ. ನಾವು ಸಂಘಟನೆ ಮಾಡಿ JDS ಇಲ್ಲಿ ಗೆದಿತದಪ್ಪ ಅಂತ ತಿಳ್ಕೊಂಡು ಬೆಂಗಳೂರು ನಾಯಕರಿಗೆ ಗೊತ್ತಾದ್ರೆ ಅಲ್ಲಿಂದ ಏನಪ್ಪಂತಂದ್ರೆ ಫ್ಲೈಟ್ನಾಗ ನಮ್ಮ ಟಿಕೆಟ್ ವಾಪಸ್ ಬರ್ತದೆ. ಬಿ ಫಾರ್ಮ್ ಸಂಘಟನೆ ಇಲ್ಲಿ ಇಲ್ಲ ಅಂತ ತಿಳ್ಕೊಂಡ್ರೆ ನಾವು ಹೋಗಿ ಬೆಂಗಳೂರಾಗ ಕುಂತು ಮುಂಜಾನೆ ಅಂತಂದ್ರೆ ಟಿಕೆಟ್ ಕೇಳೋದು ಬೇಡ. ಸಂಘಟನೆ ಮಾಡ್ಬೇಕು. ಸಂಘಟನೆ ಮಾಡಿದ್ರೆ ಮಾತ್ರ, ಪಕ್ಷ ಇದ್ರೆ ಮಾತ್ರ ನಾನು, ಪಕ್ಷ ಇದ್ರೆ ಸಂಘಟನೆ ಇದ್ರೆ, ಪಕ್ಷ ಇದ್ರೆ ಮಾತ್ರ ಶರಣಗೌಡ, ಪಕ್ಷ ಇದ್ರೆ ಮಾತ್ರ ಗುರು ಪಾಟೀಲು, ಪಕ್ಷ ಇದ್ರೆ ಮಾತ್ರ ದೊಡ್ಡಪ್ಪಗೌಡ ಅಂತ ನಾನು ಅನ್ಕೊಂಡಿರ್ತಕ್ಕಂಥದ್ದಿದೆ. ಯಾಕಂತಂದ್ರೆ ಇವತ್ತು ನೀವು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಮಾಜಿ ಪ್ರಧಾನಮಂತ್ರಿ ಮಗ ಆಗಿ ಬಂದಿಲ್ಲ, ನಾನು ಮಾಜಿ ಮುಖ್ಯಮಂತ್ರಿ ಆಗಿ ಮಗ ಆಗಿ ಬಂದಿಲ್ಲ, ನಾನು ಕೇಂದ್ರ ಮಂತ್ರಿ ಆಗಿ ಮಗ ಬಂದಿಲ್ಲ, ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆಗೆ ಒಬ್ಬ ಕುಟುಂಬ ಸದಸ್ಯನಾಗಿ ಕಾರ್ಯಕರ್ತರು ಉಳಿವಿನ ಪ್ರಶ್ನೆ ಅದಕ್ಕೆ ಬಂದಿನ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸರ್, ನಿಮ್ಮ ಒಂದು ಸಂಘಟನೆಯ ಚಾತುರ್ಯತೆ ಇವತ್ತೇನೋ ಒಂದು ಸಂಚಲನೆ ಯಾದಗಿರಿ ಜಿಲ್ಲೆಯಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ನೀವೇನು ಮೂಡಿಸಿದಿರಿ, ಇದು ನಿರಂತರವಾಗಿ ಹೀಗೆ ಇರಲಿ. ನಿಮಗೆ ಹೆಗಲು ಕೊಟ್ಟು ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಜೊತೆಗೆ ಇರ್ತಾರೆ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ದೇವೇಗೌಡರು ಏನಪ್ಪಂತವ್ರು ಮುಖ್ಯಮಂತ್ರಿಗಳೇ ಆಗಿದ್ದಾಗ ಬಹುತೇಕ ಜನ ನೀರಾವರಿ ನೀವೆಲ್ಲ ಅನುಭವಿಸ್ತಾ ಇದ್ದೀರಿ, ಅದನ್ನು ಯಾವತ್ತೂ ನಾವು ಮರೆಯೋಕ್ಕಾಗಂಗಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಇದ್ದಾಗ ಏನಪ್ಪಂತವ್ರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾದ. ಇವತ್ತು ಯಾರೂ ಮಾಡಲಾರ್ದಂಥ ಕೆಲಸಗಳನ್ನು ಏನಾದರೂ ಆಗ್ಬೇಕಾಗಿತ್ತಂದ್ರೆ ಅದು ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಯಾದಗಿರಿ ಜಿಲ್ಲೆದಾಗ ಶಾಪುರದಾಗ ಪಕ್ಷ ಸಂಘಟನೆ ನಾವು ಮಾಡಬೇಕು. ಇದನ್ನ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಪಕ್ಷ ಇದ್ರೆ ನಾವು, ಪಕ್ಷ ಇಲ್ದಿದ್ರೆ ನಾವು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತು ಬಹಳ ಹುಮ್ಮಸ್ಸಲಿಂದ ಯುವಕ ಸ್ನೇಹಿತರು ಬಹಳ ಹುಮ್ಮಸ್ಸಲಿಂದ ಏನಪ್ಪಂತಂದ್ರೆ ನೀವೆಲ್ಲ ಏನಪ್ಪಂತಂದ್ರೆ ಕರ್ಕೊಂಬಂದಿರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇಡೀ ಪಕ್ಷ ನಾವೆಲ್ಲರೂ ಏನಪ್ಪಂತಂದ್ರೆ ನಿಮಗೆ ಚಿರಋಣಿ ಆಗಿರ್ತೀವಿ. ಮತ್ತೊಮ್ಮೆ ಗುರು ಪಾಟೀಲ್ಗೆ ಮನವಿ ಮಾಡೋದಿಷ್ಟೇ, ಸ್ವಲ್ಪ ಸಂಘಟನೆ ಮಾಡ್ಬೇಕಣ್ಣ, ನೀನು ಹೊರಗೆ ಬರಬೇಕು, ನಿನ್ನ ಜೊತೆಗೆ ಒಬ್ಬ ಕಿರಿ ಸೋದರನಾಗಿ ನಾನು ಯಾವತ್ತೂ ನಿನ್ನ ಜೊತೆಗೆ ಇರ್ತೀನಿ. ಹಾಗಾಗಿ ಇಲ್ಲಿ ಬಹುತೇಕ ಶಿರ್ವಾಳಗೌಡರ ಅಭಿಮಾನಿಗಳಿದ್ದೀರಿ, ಪಕ್ಷದ ಬಹುತೇಕ ಜನ, ಕೆಲವು ಜನ ಹಳಿ ಒಗ್ಗಿಯವರು, ಮೋಟಿಗೆ ಅವರು, ಇವರೆಲ್ಲ ನಮ್ಮ ಪಕ್ಷದ ಹಳಿ ಯಜಮಾನರು, ನೀವೆಲ್ಲ ಕೆಲಸ ಮಾಡಕತ್ತೀರಿ. ನಾನು ಒಂದನ್ನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಯುವಕ ಸ್ನೇಹಿತ ಸುಭಾದರ್ ಅವರು, ಯುವಕರದ್ದು ಒಂದು ಸಂಘಟನೆ ಎಂತಂದ್ರೆ ಮಾಡಬೇಕಾಗತ್ತೆ. ನಾನು ಒಂದೇ ಹೇಳೋದು, ಪಕ್ಷನ ಎಂತಂದ್ರೆ ಭಾಳ ಮಜಬೂತಾಗಿ ಸಂಘಟನೆ ಮಾಡ್ರಿ ಅಣ್ಣ. ಸ್ವಲ್ಪ ನೀವು ಹೊರಗೆ ಬಂದಿಲ್ಲ ಏನು ಮಾಡೋದು, ಜನ ನೀನು ಡೆಬ್ಬಿ ಗುದ್ದಿಸಿ ಕಳಿಸ್ತಾರೆ. ನೀವು ಹೊರಗೆ ಬಾ ಅಷ್ಟೆ, ಸ್ವಲ್ಪ ನೀನು ಹೊರಗೆ ಬಾ ಅಷ್ಟೆ. ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತು ಗುರು ಪಾಟೀಲ್ ಅವರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾವತ್ತೂ ಏನಪ್ಪಂತಂದ್ರೆ ನಿಮಗೆ ಚಿರಋಣಿ ಆಗಿರ್ತಾರ. ನಾನು ಒಂದೇ ಹೇಳ್ತಕ್ಕಂಥದ್ದು, ಸಂಘಟನೆ ಸಂಘರ್ಷ. ಮುಂದಿನ 3 ವರ್ಷ ನಮ್ಮ ಯುವ ನಾಯಕರಿಗೆ ಹೇಳ್ತಕ್ಕಂಥದ್ದು, ಮುಂದಿನ 3 ವರ್ಷ ಸಂಘಟನೆ ಮತ್ತು ಗ್ಯಾರಂಟೀಸ್ ಮಾಡತಕ್ಕಂಥ ಡೂಪ್ಲಿಕೇಟ್ ಸರ್ಕಾರದ ವಿರುದ್ಧ ಸಂಘರ್ಷ. ಇದು ಏನಪ್ಪಂತಂದ್ರೆ JDS ಪ್ರತಿಯೊಬ್ಬ ಕಾರ್ಯಕರ್ತಂದು ಇರಬೇಕಂತ ತಿಳ್ಕೊಂಡು ಹೇಳಿ, ನೀವು ಯಾವತ್ತೂ ಏನಪ್ಪಂತಂದ್ರೆ ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಪಾತ್ರದಾರ ಇದ್ದೀವಿ ಅಂತ ತಿಳ್ಕೊಂಡೇಳಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಯಜಮಾನರಿಗೂ, ಯುವಕ ಸ್ನೇಹಿತರಿಗೂ, ತಾಯಂದಿರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ JDS. ಪಕ್ಷದ ಸಂಘಟನೆ ಮೊಬೈಲ್ ಚಾರ್ಜ್ ಯಾವಾಗ ಮಾಡಿದೆ ಅಂತ ಕೇಳಿದೆ. ಅವ್ರೇನಂದ್ರೆ ಮಿಸ್ ಕಾಲ್ ಮಾಡ್ಬೇಕಂತೀನಿ, ಚಾರ್ಜ್ ಆಗಲಾಗ್ಯದ ಅಂದರು. ಇವತ್ತು ಚಾರ್ಜ್ ಆಗ್ಯದ, ಇದು ಚಾರ್ಜ್ ಕಂಟಿನ್ಯೂ ಇರ್ತದ. ಇದಕ್ಕೆ ನಮ್ಮೆಲ್ಲರ ಗುರು ಪಾಟ್ಲು ಹೊರಗೆ ಬಂದರೆ ನೀವು ಅವ್ರ ಜೊತೆ ಇರ್ತೀರಿ. ಶಾಣಗೌಡರು ಹೇಳಿದರು, ಗುರು ಪಾಟ್ಲು ಹೊರಗೆ ಬರಲ್ಲ ನೀವೇನು ಮಾಡ್ತೀರಿ? ಭಾಳ ಜನ ನಮಗೆ ಫೋನ್ ಮಾಡ್ತೀರಿ, ಹೇಳ್ರಿ ಗುರು ಪಾಟ್ಲಿಗೆ ಹೇಳ್ರಿ. ಎಷ್ಟು ಸಲ ಹೇಳ, ಭಾಳ ಮಂದಿರ ಇಲ್ಲ ನನಗೆ ಹೇಳ್ರಿ ಗುರು ಪಾಟ್ಲಿಗೆ ಅಂದವ್ರು.
ಅದಕ್ಕೆ ಇವತ್ತು ಸಮಯ ಕೂಡಿ ಬಂದದ. ಅದು ಗುರು ಪಾಟೀಲ್ ಅವರೇ, ನೀವು ಮುನ್ನುಗ್ಗಿ ನಿಮ್ಮ ಜೊತೆ ಯಾವುದೇ ಆಸೆ ಆಮಿಷ ಇರ್ಲಕ್ಕಂತ ಗಟ್ಟಿ ಬೀಜಗಳಿದ್ದಾವೆ ಇಲ್ಲೆಲ್ಲ. ಆ ಗಟ್ಟಿ ಬೀಜಗಳನ್ನು ಕ್ಷೇತ್ರದಲ್ಲಿ ಇವತ್ತು ಭಾಳ ಜನ ರೈತರು ಬಿತ್ತಕ್ಕಂಥ ಕೆಲಸ ಮಾಡ್ತಾರೆ. ಎಂಥದ್ದು ಬಿತ್ತಾರೆ ಬೀಜ? ಗಟ್ಟಿ ಕಾಳೇ ಬಿತ್ತಾರ. ಆ ಗಟ್ಟಿ ಕಾಳುಗಳು ಶಿರವಾಳಗೌಡರ ಮನೆ ಅನ್ನೋದು. ಅದಕ್ಕೆ ತಾವು ಏನಪ್ಪ ಅಂತಂದ್ರೆ ಅದು ಸದುಪಯೋಗವನ್ನು ಇವತ್ತು ತಾವು ಇನ್ನೇ ಎಲ್ಲ ಸಂದರ್ಭದಲ್ಲೂ ಕೂಡ ತನ್ನೂ ಮನ ಧನದಿಂದಲೂ ಕೂಡ ಸಹಾಯ ಮಾಡಿದಂಥವ್ರು ಭಾಳಷ್ಟು ಜನ ಕಾಣದ ಕೈಗಳಿದ್ದಾರೆ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ. ಅಂಥವ್ರನ್ನು ಮರಿಬೇಡ್ರಿ, ಅವರನ್ನು ಜೊತೆಗೆ ತೆಗೆದುಕೊಂಡು ಸಂಘಟನೆಯನ್ನು ಮಾಡಿ. ಅವ್ರು ಹೇಳಿದಲ್ಲ ಶಾಣಗೌಡ, ನೀವು ಕುಮಾರಸ್ವಾಮಿ ಅವ್ರು ಮೊನ್ನೆ ಹೇಳ್ಯಾರ ಬೆಂಗಳೂರೊಳಗೆ, ಯಾರ್ಯಾರು ನಿಮ್ಮ ಕ್ಷೇತ್ರದಾಗ ಸಂಘಟನೆ ಮಾಡ್ತೀರಿ ನಾ ಮ್ಯಾಲೆ ನರೇಂದ್ರ ಮೋದಿ ಅವರ ಬಳಿ ಜಗಳಾಡಿ ಟಿಕೆಟ್ ತರ್ತಂತ ಅಂತ ಹೇಳ್ಯಾರ. ಆ ಕೆಲಸ ಇವತ್ತಿನಿಂದ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ನಿಖಿಲ್ ಅಣ್ಣವ್ರು ಹೈದರಾಬಾದ್ಗೆ ಹೋಗಿ ಫ್ಲೈಟಿಗೆ ಹೋಗ್ಬೇಕಾಗಿದೆ. ಇನ್ನೂ ಮಾತಾಡೋರು ಭಾಳ ಮಂದಿ ಇದ್ದೆವು, ಇನ್ನೂ ಭಾಳ ಮಾತಾಡೋದಿತ್ತು, ಆದರೂ ಹೆಚ್ಚಿಗೆ ಮಾತಾಡೋದು ಬೇಡ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಈಗೇನು ಕ್ಷೇತ್ರದ ಜನ ಇವು ಮುನ್ನುಗ್ರಿ 2 ವರ್ಷ ಸುಮ್ ಕುಂತೀರಿ, ಇನ್ನು ಮುಂದೆ ಸುಮ್ ಕುಂದ್ರಕ್ಕೆ ಅವ್ರು ಕುಂತ್ರಿ, ನೀವು ಕುಂದ್ರ ಗುಡಿಸ್ಬೇಡ್ರಿ. ನಾನು ಹೇಳ್ತೀನಿ, ಅವ್ರು ಸುಮ್ಮ ಮನೆಗೆ ಕುಂತ್ರೆ ನಿಮ್ಗೆ ಬರಲಿಲ್ಲ ಅಂದ್ರೆ ನೀವು ಕುಂದ್ರಬೇಡ್ರಿ. ಹಂಗೇನಿದ್ರೆ ನಮಗೆ ಶಾಣಗೋಡ ಹೇಳ್ರಿ, ನಾವೇ ಇಬ್ಬರು ಬಂದು ಕುಂತಿಗೆಸಿಂದ ಹೊರಗ್ತಾರಂಥ ಕೆಲಸ ನಾವು ಮಾಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿ ಅವರಿಗೆ. ಶಾಪೂರಿನ ಹಿರಿಯರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಅಮತ್ಯಪ್ಪ ಸಾವು ಕಂದಕೂರ್ ಅವರು ತಮ್ಮೆರಡು ಅನಿಸಿಕೆಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೆ. ರಾಜ್ಯ ಯುವ ಘಟಕದ ಜನತಾ ಪಕ್ಷದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರಾದಂಥ ಶರಣಗೌಡ ಪಾಟೀಲ್ ಕಂದಕೂರ್ ಅವರೇ, ಮಾಜಿ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ರವರೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಗುರು ಪಾಟೀಲ್ ಶಿರವಾಳ ಅವರೇ, ಸಮಯದ ಅಭಾವ ಇರೋದ್ರಿಂದ ವೇದಿಕೆ ಮೇಲಿದ್ದಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಮತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಂದು ಗ್ರಾಮದಿಂದ ಬಂದಂಥ ಎಲ್ಲ ಯುವಕರೇ, ಹಿರಿಯರೇ, ಪತ್ರಕರ್ತ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ದಿವಂಗತ ಶಿವಶೇಖರಪ್ಪಗೌಡ ನೆನೆಸ್ಬೇಕಾಗ್ತದೆ. ಯಾಕಂದರೆ ಅವ್ರ ಮನೆತನದಲ್ಲಿ ಮೊದಲು ಯಾರು ಶಾಸಕರು ಇದ್ದಿಲ್ಲ. ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ, APMC ಸದಸ್ಯರಾಗಿ, ತಾಲೂಕು ಬೋರ್ಡ್ ಸದಸ್ಯರಾಗಿ, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, 3 ಸಲ ಶಾಸಕರಾಗಿ ಅವರು ಈ ನಮ್ಮ ಕ್ಷೇತ್ರದಲ್ಲಿ, ಶಾಪೂರ್ ಮತಕ್ಷೇತ್ರದಲ್ಲಿ ಇವತ್ತು ಬಡತನದಿಂದ ಎಲ್ಲ ಒಂದು ಪಕ್ಷವನ್ನು ಒಗ್ಗೂಡಿಸಿ ಹೋರಾಟ ಮಾಡಿ ಅವತ್ತು ದಿವಸ ಏನು ಈ ಕ್ಷೇತ್ರದಲ್ಲಿ ದಿವಂಗತ ಬಾಪುಗೌಡರು ಒಂದು ಹುಲಿ ಅಂತ ಹೇಳ್ತಿದ್ರು, ಆ ಹುಲಿಯನ್ನು ಸೋಲಿಸಿದಂಥವರು ನಮ್ಮ ಶಿವಶೇಖರಪ್ಪಗೌಡರು ಅಂತ ನಾನು ಹೇಳ್ತೀನಿ. ಅದಾದ ಮೇಲೆ ಅವರು 3 ಸಲ ಚುನಾವಣೆಯಲ್ಲಿ ಗೆದ್ದರು, 3 ಸಲ ಸೋತ್ವಿ. ಆಯ್ತಪ್ಪ, ಇನ್ನು ಅವರು ಹೋದರು. ಅವರ ತರುವಾಗಿ ಇವತ್ತು ಯಾರು ಅವ್ರ ಮನೆಯಲ್ಲಿ ಯಾರು ಎಲೆಕ್ಷನ್ ಮಾಡ್ತಾರೆ ಅಂತಂದರು. ಆವತ್ತಿನ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಶಿವಶೇಖರಪ್ಪಗೌಡರ ಅಭಿಮಾನಿಗಳೇನಿದ್ದೀವಿ, ಇವತ್ತು ಮಡ್ಡಿ ಸಾವ್ಕಾರ ಮತ್ತು ರಾಮಚಂದ್ರಪ್ಪಣ್ಣ, ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಿರಿಯರು ಯುವಕರು ಆವತ್ತು ದಿವಸ ಹೋರಾಡಿ, ಆವತ್ತು ದಿವಸ ತಮ್ಮೆಲ್ಲರ ಒಂದು ಹೋರಾಟದಿಂದ ಗುರು ಪಾಟೀಲ್ ಅವರು ಶಾಸಕರನ್ನಾಗಿ ಮಾಡಿದ್ದು ತಮ್ಮೆಲ್ಲರಿಗೆ ಆ ಶ್ರೇಯಸ್ಸು ಮುಟ್ತದೆ ಅಂತ ಇವತ್ತು ಹೇಳಕ್ಕೆ ಬರ್ತೀನಿ. ಅದೇ ರೀತಿಯಾಗಿ ನಾವು 2 ಸಲ ಚುನಾವಣೆಯಲ್ಲಿ ಸೋತಿರ್ಬೋದು, ಸೋತರೂ ಕೂಡ ನಾವು ಎದೆಗೊಂದಿಲ್ಲ. ಇವತ್ತು ಅನೇಕ ವಿರೋಧ ಪಕ್ಷದವರು ಇವರು ಹುಟ್ಟಿಸ್ತಾ ಇದ್ದಾರೆ. ಇವರೇನು ಮನೆ ಬಿಟ್ಟು ಹೊರಗೆ ಬರಲ್ಲಪ್ಪ, ಇವರೇನು ಚುನಾವಣೆ ಮಾಡ್ತಾರ, ಇದೊಂದು ಗುಲ್ಲೇಬಿಸ್ಬಿಟ್ಟಾರ ನಮ್ಮ ಕಾರ್ಯಕರ್ತರಿಗೆ. ಆದರೆ ನಾನು ಇವತ್ತು ದಿವಸ ತಮ್ಮ ಮುಂದೆ ಹೇಳಕ್ಕೆ ಬರ್ತೀನಿ, ಇವತ್ತೇನು ಶಿವಶೇಖರಪ್ಪಗೌಡರು ಏನು ಹೋರಾಟ ಮಾಡ್ಕೊಂತ ಬಂದು ಇವತ್ತು ಶಾಪೂರ್ ಮತಕ್ಷೇತ್ರದಲ್ಲಿ ಶಿರವಾಳದ ಮನೆತನ ಏನು ಇಡೀ ಬೆಂಗಳೂರು ತನ ಮುಟ್ಲಕ್ಕೆ ಏನು ಅವರು ಪ್ರಯತ್ನ ಪಟ್ಟಿದ್ದಾರೆ, ಆ ಪ್ರಯತ್ನವನ್ನು ನಾವು ನಮ್ಮ ಜೀವನ ಇರತನಕ್ಕೆ ನಾವು ಬಿಡೋದಿಲ್ಲ ಅಂತಂದು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಗುರು ಪಾಟೀಲ್ ಅವರಿಗೆ ನಾವು ಮಡ್ಡಿ ಸಾವ್ಕರು ಅನೇಕ ಸಲ ಹೇಳಿದ್ದೀವಿ. ಆದರೆ ಈಗ ಸಮಯ ಬಂದಿದೆ, ಇಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಶಿರವಾಳಗೌಡರ ಮನೆತನಕ್ಕೇನು ಇವತ್ತು ಅಧಿಕಾರ ಇದ್ರೇನು ಇರಲಿಕ್ಕೇನು ತಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂತ ಬಂದಿದ್ದೀರಿ.
2 ದಿವಸದಲ್ಲಿ ಫೋನ್ ಮುಖಾಂತರ ಹೇಳಿದ್ರೆ ತಮ್ಮ ಖರ್ಚಿನಲ್ಲಿ ಇಟ್ಟು ಇವತ್ತು ಸಭೆಗೆ ಬಂದಿದ್ದೀರಿ. ಅಂಥ ಒಂದು ನಿಷ್ಠಾವಂತ ಕಾರ್ಯಕರ್ತರು ನಮ್ಮಲ್ಲಿ ಇದ್ದಾರೆ. ಇವತ್ತು ಇನ್ನೂ 2.5 ವರ್ಷ ಎಲೆಕ್ಷನ್ ಇದೆ. ಇವತ್ತು ಗುರುಪಾಟೀಲ್ ಅವರು, ನೀವು ಎಲ್ಲರೂ ಒಗ್ಗೂಡಿ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಮುಂದಿನ ಚುನಾವಣೆಯಲ್ಲಿ ಗುರುಪಾಟೀಲ್ ಅವರು ನಿಲ್ತಾರೆ, ನಾವು ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತಂದು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಅವರು ಮನೆಗೆ ಕುಂತಿಲ್ಲ. ಇವತ್ತು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾರ. ಹಳ್ಳಿಗೆ ಹೋದಲ್ಲಿ ಜನ ಏನು ಕೇಳ್ತಾರೆ? ನಮ್ಮೂರಿಗೆ ಕೆಲಸ ಮಾಡಿ ಕೊಡ್ರಿ, ನಮ್ಮೂರಿಗೆ ನಮಗೆ ಮನೆ ಹಾಕಿ ಕೊಡ್ರಿ ಅಂತೀವಿ. ಆದರೆ ನಮ್ಮಲ್ಲಿ ಅಧಿಕಾರ ಇಲ್ಲ. ಈಗ ಸುಮ್ಮನೆ ಊರಿಗೆ ಹೋಗಿ ನಾವು ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಯಾವುದೇ ಒಂದು ಗ್ರಾಮಕ್ಕೂ ಕೂಡ ಹೋಗಿಲ್ಲ. ಚುನಾವಣೆ 2 ವರ್ಷ ಆದ್ರೂ. ಆದರೆ ಇನ್ನು ಮುಂದೆ ನಾವು ಬಯಲಿಗೆ ಹೋಗ್ತೀವಿ. ಇವತ್ತು ಇಲ್ಲಿರ್ತಕ್ಕಂಥ ಏನು ಬೇರೆ ಪಕ್ಷದ ಶಾಸಕರಿರಬಹುದು, ಈ ಒಂದು ಏನಾದರೂ ನಮ್ಮ ಕ್ಷೇತ್ರದಲ್ಲಿ ಏನಾದ್ರೂ ಕೂಡ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ತಮ್ಮ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ, ಗುರುಪಾಟೀಲ್ ಅವರು ಕೂಡ ಇವತ್ತು ಶರಣಗೌಡ ಕಂದಕೂರು ಅವರು ಹೇಳಿದರು, ಇವತ್ತು ಏನೇ ಇದ್ರೂ ಕೂಡ ಇವತ್ತು ನೀನು ಗಟ್ಟಿಯಾಗಿ ನಿಲ್ಲಬೇಕು, ನೀವು ಹೊರಗೆ ಬರಬೇಕಂತಂದು ನಾವು ಅನೇಕ ಸಲ ಹೇಳ್ತಾ ಇದ್ದೀವಿ ಗುರುಪಾಟೀಲ್ ಅವರಿಗೆ. ನೀವು ಏನೇ ಕೆಲಸ ಇದ್ರೂ ಶಾಪುರದಲ್ಲಿ ವಾರದಲ್ಲಿ 3 ಸಲ ನಮ್ಮ ಕಾರ್ಯಕರ್ತರಿಗೆ ನೀವು ಸಿಗಬೇಕು. ಮತ್ತು ಕೆಂಬಾವಿಯಲ್ಲಿ ವಾರದಲ್ಲಿ 1 ಸಲ ಕೂಡ ನೀನು ಹೋಗಿ ಅಲ್ಲಿರ್ತಕ್ಕಂಥ ಜನರ ಕಷ್ಟ ಸುಖ ಕೇಳಬೇಕಂತಂದು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಪಕ್ಷದವರು ಏನೇ ಹುಟ್ಟಿಸ್ತಾರೆ ಇವತ್ತು. ಆದರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದ್ದರೆ ಮತ್ತೆ ಗುರುಪಾಟೀಲ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸ್ತೀವಿ, ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಅದೇ ರೀತಿಯಾಗಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ನಮ್ಮ ಪಕ್ಷದ ಏನೇನು ಅದನ್ನು ಕುಮಾರಣ್ಣವರಿಗೆ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಮಗೆ ಸಹಾಯ ಮಾಡಬೇಕಂತಂದು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಜಾತ್ಯತೀತ ಜನತಾ ಪಕ್ಷಕ್ಕೆ, ಶ್ರೀ ಗುರುಪಾಟೀಲ್ ಶಿರ್ವಾಳ್ ಅವರಿಗೆ. ಅಣ್ಣ ದಯವಿಟ್ಟು 1 ನಿಮಿಷ ಎಲ್ಲರೂ ಅಲ್ಲೇ ಕುಂತ್ಕೊಳ್ರಣ. ಅಣ್ಣವ್ರು ಯಾರಿಗೋ ಮಾತಾಡಿಸ್ಲಿಕ್ಕೆ ಹತ್ರ ದಯವಿಟ್ಟು ಎಲ್ಲರೂ ಕುಂತ್ಕೊಳ್ರಣ. ಅಶಿಸ್ತು ಸರಿಯಲ್ಲ. ಕುಂತ್ಕೊಳ್ರಣ, ಎಲ್ಲರೂ ನಿಮ್ಮ ಜಾಗ ಕುಂತ್ಕೊಳ್ರಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸನ್ಮಾನ್ಯ ಮಾಜಿ ಶಾಸಕರಾದಂಥ ಮಾನ್ಯ ಶ್ರೀ ಗುರುಪಾಟೀಲ್ ಶಿರ್ವಾಳ್ ರವರು ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜನತಾದಳ ಪಕ್ಷಕ್ಕೆ, ಜನತಾದಳ ಪಕ್ಷಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ HD ದೇವೇಗೌಡರಿಗೆ, ಕುಮಾರಸ್ವಾಮಿ ಅಣ್ಣವರಿಗೆ, ನಿಖಿಲ್ ಕುಮಾರಣ್ಣವರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೆ, ಬಂಧುಗಳೇ, ನಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತು ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದ ಸೇನೆಯ ನಾಯಕರು, ನಮ್ಮ ಸೇನೆಯ ನಾಯಕರಂತೆ ಕರಿತೀನಿ ನಿಖಿಲ್ ಕುಮಾರಣ್ಣವರಿಗೆ. ಅವರು 58 ದಿವಸಗಳ ಕಾಲ 110 ಕ್ಷೇತ್ರಗಳನ್ನು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋದ್ರ ಮುಖಾಂತರ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆಶಯ ಆಗಿತ್ತು, ಅವರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡಬೇಕಂತ ಇವತ್ತು ಪಣ ತೊಟ್ಟು ಅವರ ಒಂದು ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿ ಮಾಡುವಂಥ ಕಾರ್ಯ ಜರುಗ್ತಾ ಇದೆ. ಬಂದ ವೇಳೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಅಮತ್ಯಪ್ಪ ಸಾವು ಕಂದಕೂರವರೇ,
ಸಹೋದರರಾಗಿರ್ತಕ್ಕಂಥ ವೆಂಕಟಪ್ಪ ನಾಯಕಣ್ಣವರೇ, ಬಾಲರಾಜ್ ಗುತ್ತೇದವರವರೇ, ಸುಭಾಷ್ ಅವರೇ, ನಮ್ಮ ಯಾವಾಗಲೂ ನನಗೆ ಅಣ್ಣ ಅಂತನ, ನಾನು ಅತ್ತಗ ಅಣ್ಣ ಅಂತೀನಿ. ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ಶಾಸಕರು, ಏಕೈಕ ಶಾಸಕರು ಈ ಕಡೆಗೆ, ಅದು ಯಾರಪ್ಪ ಅಂತಂದ್ರೆ ಶರಣಗೌಡ ಕನ್ಕೂರ್ ಅವರೇ, ಮತ್ತು ನಮ್ಮ ಯುವ ಘಟಕದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮಣ್ಣಗೌಡರವರೇ, ನನ್ನ ಸಹೋದರಿ ಆಗಿರ್ತಕ್ಕಂಥ ಡಾಕ್ಟರ್ ದಾಕ್ಷಾಯಿಣಿ ಅವರೇ, ಹಿಂಭಾಗದಲ್ಲಿ ಕುಂತಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಯಾವತ್ತು ನಮಗೆ ಆಶೀರ್ವಾದನ ನೀಡ್ತಾ ಬಂದಿರತಕ್ಕಂಥ ಮಲ್ಲನಣ್ಣ ಸಾವು ಮಡ್ಡಿರವರೇ, ವಗ್ಗಿಯವರೇ, ಶಿವಕುಮಾರ್ ಅವರೇ, ರಾಮಚಂದ್ರಪ್ಪಣ್ಣವರೇ, ಭೀಮರಾಯಣ್ಣವರೇ, ಪಿಟ್ಟಪ್ಪಣ್ಣವರೇ, ಸಾಯಿಬಣ್ಣ ಸೀರ್ನೇತಿ ಅವರೇ, ಮೈಲಾರಪ್ಪಣ್ಣವರೇ, ಶರಣಪ್ಪಣ್ಣವರೇ, ವಾಸು ವಕೀಲರೇ, ಅಂಬರೀಷ್ ಬಿಲ್ಲವ್ ಅವರೇ, ಮತ್ತು ಹಿಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರೇ, ಅಣ್ಣತಮ್ಮಂದಿರೇ, ತಾಯಿಯಂದಿರೇ, ಯುವಕ ಮಿತ್ರರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸುಮಾರು ಚುನಾವಣೆ ನಂತರ ಇದು ಮೊದಲನೇ ಸಭೆ ನಮ್ಮದು. ನಾನು ಎಲ್ಲರೂ ಮಾತನಾಡೋ ಸಂದರ್ಭದಲ್ಲಿ ಒಂದನ್ನು ನಾನು ಗುರುತಿಸ್ತಾ ಇದ್ದೆ. ಎಲ್ಲರೂ ಏನು ಹೇಳ್ತಿದ್ರಪ್ಪ ಅಂತಂದ್ರೆ, ಗುರು ಪಾಟೀಲ್ರೇ ನೀವು ಮನೆಯಲ್ಲಿದ್ದೀರಿ, ನೀವು ಹೊರಗಡೆ ಬನ್ನಿ, ನೀವು ಹೊರಗಡೆನೇ ಬಂದಿಲ್ಲ ಅಂತ. ನಾವು ಹೊರಗಡೆನೇ ಬಂದಿದ್ದಿಲ್ಲ, ನಾ ಮನೆಗೆ ಇದ್ನೆಂದ್ರ ಕೇವಲ ಒಂದೇ ಒಂದು ಫೋನ್ ಕರೆಗೆ ಇಷ್ಟೆಲ್ಲ ಜನ ಬರ್ತಿದ್ರ? ನಾನು ಕೇಳ್ತೀನಿ ಸರ್, ಕೇವಲ ಒಂದೇ ಒಂದು ಫೋನ್ ಕಾಲ್ ಇಡೀ ಜನ ಇವತ್ತಿಲ್ಲೆಲ್ಲ ನೆರೆದಿದ್ದೀರಿ. ನಾನು ಯಾರಿಗೂ ₹1 ಕೊಡಲಿಲ್ಲ, 1 ಲೀಟರ್ ಪೆಟ್ರೋಲ್ ಹಾಕ್ಸ್ಲಿಲ್ಲ, ಡೀಸೆಲ್ ಹಾಕ್ಸ್ಲಿಲ್ಲ. ನಾನು ಫೋನ್ ಮಾಡಿದಾಗ ಕೇಳ್ತಿದ್ರು, ಮೊದಲ ಯಾವ ಗಾಡಿ ತೊಗೊಂಬರಮ್ರಿ, ಏನು ಕ್ರಷರ್ ತರಮ್ಮ, ಏನು ಗಾಡಿ ಮಾಡ್ಕೊಂಬರಮ್ಮ. ನಾ ಫೋನ್ ಮಾಡೀನಿ, ಬರಬೇಕಂದ್ರೆ ಯಾರು ಕೂಡ ಯಾವ ಗಾಡಿ ಮಾಡಮ್ಮ, ಹೆಂಗ್ ಬರಮ್ಮ ಅಂತ ಕೇಳಿಲ್ಲ, ನಾವು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತು ನಮ್ಮ ತಂದೆ ಶಿವಶಂಕರಗೌಡ ಕಾಲದಿಂದ ಸುಮಾರು 40 ವರ್ಷದ ರಾಜಕೀಯ ಜೀವನ ಈ ಶಾಪುರ ಮತಕ್ಷೇತ್ರ. ನಾವೆಂದೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ನಾವು ಚಿರಋಣಿ, ನಾವೆಂದೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಸ್ಥಾನ ಈ ಮನೆತನಕ್ಕೆ ಕೊಟ್ಟಿದ್ದೀರಿ ನೀವು. ಆದ್ರೆ ಏನಾಗ್ಯದ, ಹಿಂದೆ ನಾವು ನೋಡಿವಿ ರಾಜಕೀಯ, ಬಾಪುಗೌಡ ರಾಜಕೀಯ ನೋಡಿವಿ, ಸಾವೂರ್ ಶಿವಣ್ಣ ಸೌಕರ್ ರಾಜಕೀಯ ನೋಡಿದ್ದೀವಿ, ನಮ್ಮ ತಂದೆ ಶಿವಶಂಕರಗೌಡರ ರಾಜಕೀಯ ನೋಡಿದ್ದೀವಿ. ನಾನು ಹೇಳ್ತಾ ಇದ್ದೆ, ಶರಣಗೌಡ ಅಣ್ಣವರೇ, ಅವ್ರ ಜೊತೆಯಲ್ಲಿ ನಂದು ಒಂದು ನಮ್ಮನೆ ಅದೇ ರಾಜಕೀಯ, ನಾ ಇನ್ನೂ ಹೊಸ ರಾಜಕೀಯ ಕಲ್ತೇ ಇಲ್ಲ, ಏನು ಮಾಡ್ಬೇಕು, ಅದೇ ನನಗೆ ಪ್ರಾಬ್ಲಮ್ ಆಗ್ಯದ ಅಂತ. ಈ ರಾಜಕೀಯ ಒಂದ್ಸಾರಿ ಅನಿಸ್ತದ, ಹೆಂಗಪ್ಪ ಇದನ್ನು ಮಾಡಬೇಕು, ಬಿಟ್ಟು ಬಿಡಬೇಕು ಅಂತಂತ ಅನಿಸ್ತದ. ಆದ್ರೆ ಬರೇ ಒಂದು ಫೋನ್ ಕಾಲಿಗೆ ಇಷ್ಟು ಜನ ಬರ್ತಾರೆ, ಒಂದು ದುಡ್ಡು ಕೇಳ್ತಾ ಇಲ್ಲ, ಅವ್ರು ಯಾರು ದುಡ್ಡಿಗಾಗಿ ಇಲ್ಲ ಅಂತಕ್ಕಂಥ ನೋಡಿದ ಮೇಲೆ ಮತ್ತೆ ರಾಜಕೀಯಕ್ಕೆ ಬರಬೇಕು ಅಂತ ಒಂದು ಸರ್ತಿ ಅನಿಸ್ತದೆ. ಬಹಳ ಸಾರ್ತಿ ವಿಚಾರ ಮಾಡ್ತಿರ್ತೀನಿ ನಾನು, ಏನಪ್ಪ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ಹಿಂಗಾಗ್ಬಿಟ್ಟು, ಒಳ್ಳೆಯವ್ರಿಗೆ ಕಾಲ ಇದೆಯೇ ಇಲ್ವೋ ಅಂತಕ್ಕಂಥದನ್ನ. ಆದರೆ ನೀವು ಇವತ್ತು ಸತ್ಯವನ್ನು ಮಾಡಿ ತೋರಿಸ್ತಾ ಇದ್ದೀರಿ, ಒಳ್ಳೆಯವ್ರಿಗೊಂದು ಕಾಲ ಇದ್ದೇ ಇದೆ. ನೀವು ಯಾವುದಕ್ಕೂ ಅಂಜಬೇಡಿ, ನೀವು ಮನೆಯಲ್ಲಿ ಇರಬೇಡ್ರಿ, ಹೊರಗೆ ಬರ್ರಿ, ನಾವಿದೀವಿ ನಿಮ್ಮ ಜೊತೆಗೆ ಅಂತಕ್ಕಂಥ ಮಾತನ್ನ ನೀವು ಹೇಳ್ತಾ ಇದ್ದೀರಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ಯಾವತ್ತೂ ಕೂಡ ನಾ ಯಾವುದಕ್ಕೂ ಎದುರಿನವನಲ್ಲ, ಅಂಜದು ಓಡೋಗವನು ಅಲ್ಲ, ನಾನಲ್ಲ. ನಾನೆಲ್ಲವನ್ನು ಕೂಡ ಎದುರಿಸಿ ಇಂದ 40 ವರ್ಷದಿಂದ ನೋಡಿದ್ದೀನಿ ಇದೆಲ್ಲ ರಾಜಕೀಯ ಜೀವನ. ನಮ್ಮ ತಂದೆಯವರು ನನಗೆ ಹೇಳ್ತಿದ್ರು, ನೀನು ಬರಬೇಡ, ರಾಜಕೀಯಕ್ಕೆ ಬರಬೇಡ ನೀನು ಅಂತಿದ್ರು. ನಾನು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಬೇಕು, ಈ ಶಾಸಕನಾಗಬೇಕು, MLA ಆಗ್ಬೇಕಂತ ಅನ್ಕಂಡೇ ಇಲ್ಲ. ಅನಿವಾರ್ಯ ಕಾರಣ, ನೀವೆಲ್ಲರೂ ಸೇರಿ ತಂದು ನಿಂದ್ರಿಸಿ ನನ್ನ ಮತ್ತೆ ಶಾಸಕನಾಗಿ ಕಳಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಅನುವನ್ನು ಮಾಡಿಕೊಟ್ರಿ. ನಾನು ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ ನಾನು ಶಾಸಕನಾಗಬೇಕು,
ನಾನು ಏನಾನು ಮುಂದೆ MLA ಆಗ್ಬೇಕು, ಮಂತ್ರಿ ಯಾವುದು ಕನಸೇ ಕಂಡಿರಲಿಲ್ಲ. ಆದರೆ ನಿಮ್ಮೆಲ್ಲರ ಪುಣ್ಯ, ನಿಮ್ಮೆಲ್ಲರ ಆಶೀರ್ವಾದ ನಾನು ಶಾಸಕನಾದೆ. ಶಾಸಕನಾಗಿ ಕೂಡ 5 ವರ್ಷಗಳ ಕಾಲ ರಾತ್ರಿ ಹಗಲೆನ್ನದ ನಿಮ್ಮೆಲ್ಲರ ಸೇವೆಯನ್ನು ಮಾಡಿದ್ದೀನಿ ನಾನು ಬಂಧುಗಳೇ. ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಬಹಳ ಜನರಿಗೆ ಇವತ್ತು ಜಾತ್ಯತೀತ ಬಗ್ಗೆ ಅನೇಕ ಚರ್ಚೆಗಳನ್ನು ಆಗ್ತಾ ಇದೆ. ತಮ್ಮೆಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಎಲೆಕ್ಷನ್ ಕಮಿಷನ್ನಲ್ಲಿ ಜಾತ್ಯತೀತ ಅಂತೇಳಿ ರಿಜಿಸ್ಟರ್ ಆಗಿರೋ ಪಕ್ಷ ಅಂದರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಬೇರೆ ಯಾವ ಪಕ್ಷ ಕೂಡ ಜಾತ್ಯತೀತ ಸೆಕ್ಯುಲರ್ ಅಂತೇಳಿ ರಿಜಿಸ್ಟರ್ ಆಗಲಿಲ್ಲ. ಜಾತ್ಯತೀತ ಜನತಾದಳ ಪಕ್ಷ ಜಾತ್ಯತೀತವಂತೇಳಿ ಎಲೆಕ್ಷನ್ ಕಮಿಷನ್ನಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ಅನಿವಾರ್ಯ ಕಾರಣಗಳಿಂದ ರಾಜಕೀಯ ಏನೇನೋ ಆಗ್ತದೆ, ನಿಮ್ಗೆ ಗೊತ್ತದೆ, ಗೊಂದಲಗಳು. ಆ ಸಂದರ್ಭದಲ್ಲಿ ಏನೇನೋ ಮಾಡಬೇಕಾಗ್ತದೆ. ಇವತ್ತು ಹೊಂದಾಣಿಕೆ ಆಗಿರ್ಬೋದು, ಆದರೆ ನಮ್ಮ ಪಕ್ಷದ ನಿಲುವು ಯಾವತ್ತೂ ಕೂಡ ಜಾತ್ಯತೀತನೇ. ಇದು ನಿಮ್ಮೆಲ್ಲರ ಮನಸ್ಸಿನಲ್ಲಿರಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಪಕ್ಷದ ನಂಬರ್ ಆಗಿರ್ತಕ್ಕಂಥ 9964002028 ಈ ನಂಬರ್ಗೆ ಈ ಶಾಪುರ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ತಾವೆಲ್ಲರೂ ಪ್ರಯತ್ನವನ್ನು ಮಾಡಿ ಇಲ್ಲಿ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು 50,000 ಆದರೂ ನೋಂದಣಿ ಮಾಡಬೇಕು. ತಾವೆಲ್ಲರೂ ಕಾರ್ಯರೂಪಕ್ಕೆ ಬರಬೇಕು. ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಖಿಲ್ ಅಣ್ಣವರು ಬೇಗನೆ ಹೋಗ್ಬೇಕಾಗ್ಯದ. ಇವತ್ತು ನಾವು ಅವ್ರಿಗೆ ಹೇಳಿದ್ವಿ, ಅಣ್ಣ ನೀವು 2 ಗಂಟೆಗೆ ಬರಬೇಕು, ನಮ್ಮೆಲ್ಲ ಜನ ಕಾಯ್ತಾ ಇದ್ದಾರೆ ಅಂತೇಳಿ. ಆದರೆ ಅಲ್ಲಿ ಬಗಲಾಗ ನಮ್ಮ ಅಣ್ಣ ಕುಂತಾನಲ್ಲ ಆತ ಲೇಟ್ ಮಾಡಿ ಸುಮಾರು ಇವತ್ತು ಹಿಂಗಾಗಿ ಅವರು ಲೇಟಾಗಿ ಬಂದದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇನ್ನು ಅನೇಕ ಹಿರಿಯರು ಮಾತನಾಡಬೇಕಾಗಿತ್ತು, ಆದರೆ ಸಮಯದ ಅಭಾವ. ನಿಖಿಲ್ ಅಣ್ಣವ್ರು ಅರ್ಜೆಂಟ್ ಹೈದ್ರಾಬಾದ್ಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೇಕಾಗ್ಯದ. ನಾಳೆಗೆ ಅವ್ರಿಗೆ ಒಂದು ಮೀಟಿಂಗ್ ಅದ, ಅದಕ್ಕೆ ಅವರಿಗೆ ನಾನು ಎಡೆ ಮಾಡಿಕೊಟ್ಟು ಇಷ್ಟೆಲ್ಲ ಒಂದೇ ಒಂದು ಫೋನ್ ಕಾಲ್ಗೆ ತಾವೆಲ್ಲ ಹೋಗೊಟ್ಟು ಇಲ್ಲಿಗೆ ಬಂದರಕ್ಕೆ ತಮ್ಮೆಲ್ಲರಿಗೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಗುರು ಪಾಟೀಲ್ ಸಾಹೇಬರಿಗೆ. ಈಗ ನಿಮ್ಮೆಲ್ಲರ ಕೇಂದ್ರ ಬಿಂದು ನಿಖಿಲ್ ಅಣ್ಣ ಕುಮಾರಸ್ವಾಮಿ ಅವರು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಎಲ್ಲ ನನ್ನ ಆತ್ಮೀಯ ಶಾಪುರ ತಾಲೂಕಿನ ಜನತಾದಳ ಪಕ್ಷದ ಹುಲಿಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಗುರು ಪಾಟೀಲ್ ರವರು ಅವರ ಮನೆತನ ರಾಜಕಾರಣದ ಒಂದು ಹಿನ್ನೆಲೆಯಿಂದ ಬರ್ತಕ್ಕಂಥದ್ದು. ಅವರ ತಂದೆಯವ್ರಿಗಾಗಲಿ ಅವ್ರಿಗಾಗಲಿ ಶಾಪುರ ತಾಲೂಕಿನ ಜನತೆ ಆಶೀರ್ವಾದವನ್ನು ಮಾಡಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಸ್ಮರಿಸ್ಕೊಳ್ತಾ ಇದ್ರು. ನಿಮ್ಮೆಲ್ಲರನ್ನು ಕುರಿತು ಈಗ ತಾನೇ ಕಲ್ಯಾಣ ಕರ್ನಾಟಕದ ಹುಲಿ, ಮತ್ತೊಂದು ಹುಲಿ, ಹೆಬ್ಬುಲಿ ಶರಣಗೌಡರು ಮಾತನಾಡಿದ್ದಾರೆ. ಕಾರ್ಯಕರ್ತರಿಗೆ ಒಂದು ಹೊಸ ಉರ್ಪು, ಉತ್ತೇಜನ, ಹುಮ್ಮಸ್ಸನ್ನ ಕೊಡುವ ಮೂಲಕ ಅವ್ರು ಯಾವಾಗಲೂ ಕೂಡ ವೇದಿಕೆ ಮೇಲೆ ನಿಂತ್ಕೊಂಡಾಗ ನಾವು ಬಹಳ ಹತ್ತಿರದಿಂದ ನೋಡಿ ಗಮನಿಸ್ತಾ ಇರ್ತೇವೆ. ಯಾವುದೇ ವಿಚಾರವಾಗಿ ಅವ್ರು ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಬಹಳ ಆಳ ಅಗಲವನ್ನು ಇಟ್ಟು ಮಾತನಾಡ್ತಾರೆ. ಸುಮ್ಮನೆ ಮೇಲ್ಮಟ್ಟಕ್ಕೆ ಮಾತನಾಡ್ತಕ್ಕಂಥವ್ರಲ್ಲ. ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆ ವಿಧಾನಸೌಧದ ಹೊರಗಡೆ, ವಿಧಾನಸೌಧದ ಒಳಗಡೆ ಶರಣಗೌಡರು ಹುಲಿಯಂತೆ ಗರ್ಜಿಸಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. ಇನ್ನು ವೇದಿಕೆ ಮೇಲೆ ಸಾಕಷ್ಟು ಜನ ಶಹಾಪುರ ತಾಲೂಕಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ಹಿರಿ ತಲೆಗಳು, ಹಿರಿ ಜೀವಗಳು ಇವತ್ತಿಗೂ ಕೂಡ ಪಕ್ಷದ ಗಟ್ಟಿ ಬೀಜವಾಗಿ ಇಲ್ಲಿವರೆಗೂ ಒಂದು ಹೆಮ್ಮರವಾಗಿ ಬೆಳೆದು ಇವತ್ತು ನಮ್ಮಂತ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರಿಗೆ
ಒಂದು ನೆರಳಾಗಿ ಇವತ್ತು ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಶಹಾಪುರ ತಾಲೂಕಿನ ಪ್ರಮುಖ ಮುಖಂಡರೇ, ಇವತ್ತು ಎಲ್ಲರ ಹೆಸರು ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತೆ ಯಾರು ಅನ್ಯತಾ ಭಾವಿಸ್ಲಿಕ್ಕಿಲ್ಲ ಅಂದರೆ ನಾನು ಅದನ್ನು ಪುನರಚಿಸ್ಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ಕ್ಷಮೆ ಕೋರ್ತೇನೆ. ಗುರು ಪಾಟೀಲ್ ಅಣ್ಣವರು ಮಾತನಾಡಬೇಕಾದ್ರೆ ನನಗೂ ಅಲ್ಲಿ ಕಿವಿಯಲ್ಲಿ ಒಂದು ಮಾತು ಹೇಳಿದರು. ಎಲ್ಲರಿಗೂ ಕೂಡ ಗುರುವಣ್ಣ ಇನ್ನೂ ಹೆಚ್ಚಾಗಿ ಹೊರಗಡೆ ಬರಬೇಕು, ಹೆಚ್ಚಾಗಿ 24 ತಾಸು ನಿಮ್ಮಗಳ ಜೊತೆ ಇರಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಎಲ್ಲರೂ ಹೇಳಿದಂಥದ್ದನ್ನು ನೋಡಿ ಗುರು ಪಾಟೀಲ್ ಸಾಹೇಬರು ನನ್ನ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದರು. ಅದನ್ನು ವೇದಿಕೆ ಮೇಲೆ ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಗುರು ಪಾಟೀಲ್ ಅಣ್ಣವರೇ, ತಾವು ಹೇಳಿದ್ರಿ ಒಂದು ಕರೆಗೆ ಚೌಲ್ಟ್ರಿ ಸಂಪೂರ್ಣ ತುಂಬಿ ಇನ್ನೂ ಜನ ಆಚೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಗುರು ಪಾಟೀಲ್ ಸಾಹೇಬ್ರಿಗೆ ಒಂದು ಮಾತನ್ನು ಹೇಳ್ತೇನೆ ನಾವು. ಗುರು ಪಾಟೀಲ್ ಸಾಹೇಬ್ರೆ, ಇಲ್ಲಿರ್ತಕ್ಕಂಥದ್ದಿಷ್ಟೇ ಅಲ್ಲ ನಿಮ್ಮ ಶಕ್ತಿ. ನಿಮ್ಮ ಶಕ್ತಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ 3 ವರ್ಷ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥದ್ದು 1000 ದಿನ. ವರ್ಷಕ್ಕೆ 365 ದಿನ ಇಂಟು 3 1000 ದಿನ ನಿಮ್ಮ ಕಣ್ಣು ಮುಂದೆ ಇದೆ. ಇನ್ನು 1000 ದಿನದಲ್ಲಿ ನೀವು ಯಾವ ರೀತಿ ಜನಗಳ ಜೊತೆ ಹೋಗ್ತೀರಿ, ಬೆರಿತೀರಿ, ಸ್ಪಂದಿಸ್ತೀರಿ, ಅವರ ಧ್ವನಿಯಾಗಿ ಕೆಲಸ ಮಾಡ್ತೀರಿ. ಒಂದು ದೊಡ್ಡ ಮೈದಾನದಲ್ಲಿ ಕನಿಷ್ಠ ಪಕ್ಷ ಒಂದು 50,000 ಜನ ನಿಮ್ಮ ಕರೆಗೆ ಸೇರ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ, ಯಾಕೆ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬಹುಶಃ ಪ್ರಶ್ನೆ ಉದ್ಭವ ಆಗಿರ್ಬೋದು. ಇವತ್ತು ನಾನು ಯಾತಕ್ಕೋಸ್ಕರ ಇಷ್ಟು ಬೇಗ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂದರೆ, ಒಂದು ಜನತಾದಳ ಪಕ್ಷವನ್ನ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕಟ್ಟಿಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ದಿರ, ಯಾವುದೇ ನಿರೀಕ್ಷೆಗಳಿಲ್ದಿರ, ಯಾವುದೇ ಆಸೆಗಳಿಲ್ದಿರ ಇವತ್ತು ಪಕ್ಷವನ್ನು ಕಟ್ ಬೆಳೆಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು 224 ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದೀರಿ. ನಿಮ್ಮೆಲ್ಲರನ್ನ ಇವತ್ತು ಕಾಣ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಶರಣಗೌಡರಿಗೂ ಸ್ನೇಹಿತರಿದ್ದಾರೆ, ನಮಗೂ ತಕ್ಕ ಮಟ್ಟಕ್ಕೆ ಒಂದಷ್ಟು ಸ್ನೇಹ ಇದೆ. ಬಹುಶಃ ಅವರ ಮನಸ್ಸಿನಲ್ಲೂ ಇದೆ, ಅವರ ಮುಂದೆನೂ ಕೂಡ ಈ ವಿಚಾರ ಪ್ರಸ್ತಾವನೆ ಆಗಿರ್ಬೋದು. ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಒಂದು ಮಾತು ಹೇಳ್ತಾರೆ, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಕರ್ನಾಟಕ ರಾಜ್ಯದಲ್ಲಿ ದುರ್ಬಿನ್ನ ಕುಡುಕುದ್ರು ಸುಖ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಲ್ಲ. ಅಂತ ಚಿನ್ನದಂತ ನಿಷ್ಠಾವಂತ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥ ಜನತಾದಳ ಪಕ್ಷ ನೀವು ನಿಜಕ್ಕೂ ಕೂಡ ಧನ್ಯ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಾರೆ. ಇವತ್ತು ನಾನು ಯಾತಕ್ಕೋಸ್ಕರ ಹೊರಗೆ ಬಂದಿದ್ದೀನಿ ಅಂದ್ರೆ, ನಾವು ಮತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ 6 ತಿಂಗಳು 3 ತಿಂಗಳು ಇದ್ದಂಗೆ ನಾವು ಎಂತ ದೊಡ್ಡ ರ್ಯಾಲಿ ಮಾಡ್ರು ನಾವು ಅನ್ಕೊಂಡಂತ ಮತ್ತಕ್ಕೆ ಫಲಿತಾಂಶ ನಮ್ಮ ಪರವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನಿಂದ ಯಾರ್ಯಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿದ್ದಾರೆ, ಯಾರ್ಯಾರು ಚುನಾವಣೆಗಳಲ್ಲಿ ಪರಾಜಿತಗೊಂಡಿದ್ದಾರೆ, ಅವರೆಲ್ಲರನ್ನು ಕೂಡ ಒಂದು ಹೊಸ ಹುಮ್ಮಸ್ಸನ್ನು ಉಂಟು ಮಾಡಬೇಕಾಗ್ತದೆ. ಯಾಕೆಂದ್ರೆ ಚುನಾವಣೆಯಲ್ಲಿ ಸೋತಂಥ ವ್ಯಕ್ತಿ ಎಷ್ಟು ಮನಸ್ಸಿಗೆ ಅದು ನಾಟುತ್ತೆ ಅಂತಕ್ಕಂಥದ್ದು ಬಹುಶಃ ನಾನು ಕೂಡ ಅದರಲ್ಲಿ ಇದ್ದೇನೆ. ಆದರೆ ಚುನಾವಣೆಯ ಸೋಲು ನಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸಬೇಕು. ಆ ಪಾಠದಿಂದ ನಾವು ಹೊರಗಡೆ ಬರಬೇಕು, ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದಕ್ಕೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕಾಗ್ತದೆ. ಚುನಾವಣೆಯಲ್ಲಿ ಗೆದ್ವಿ ಅಂದ ಮಾತ್ರಕ್ಕೆ ಚುನಾವಣೆಯಲ್ಲಿ ಜನಗಳ ಮಧ್ಯೆ ಇರ್ತೇವೆ, ಇಲ್ಲಾಂದ್ರೆ ನಾವು ಮನೆಯಲ್ಲಿ ಕೂರ್ಕೊಳ್ತೇವೆ ಅಂತಕ್ಕಂಥ ಪ್ರಶ್ನೆ ಹಾಕೂಡುದು. ಕೆಲವೊಂದಷ್ಟು ಸಂದರ್ಭಗಳು ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕಾಗುತ್ತೆ, ಒಬ್ರು ಸೋಲ್ಬೇಕಾಗ್ತದೆ. ಆದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಮತವನ್ನ ಹಾಕಿರ್ತಕ್ಕಂಥ ಜನ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ನಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ, ನಮ್ಮನ್ನ ನಂಬಿರ್ತಕ್ಕಂಥ ಒಂದು ವರ್ಗ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ಅಂಥವರಿಗೆ ನಾವು ಮೋಸವನ್ನು ಮಾಡ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಗುರಿ, ನಿಖಿಲ್ ಕುಮಾರಸ್ವಾಮಿ ಚಿಂತೆ ಒಂದೇ, ನಾನು ಮುಂದೆ ಚುನಾವಣೆ ನಿಲ್ತೀನಿ ಬಿಡ್ತೀನಿ ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ನನಗೆ ಪ್ರಾದೇಶಿಕ ಪಕ್ಷ ಉಳಿಬೇಕು, ಜನತಾದಳ ಪಕ್ಷ ಬಲಿಷ್ಠವಾಗಿ ರಾಜ್ಯದಲ್ಲಿ ಹೊರಹೊಮ್ಮಬೇಕು.
2004ರಲ್ಲಿ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿದ್ದರು. ಇವತ್ತೆಲ್ಲ ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿದ್ದಾರೆ. ಕಳೆದ 20 ವರ್ಷದಿಂದ 50ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಪಕ್ಷಕ್ಕೆ ಈ ಪಕ್ಷದಲ್ಲಿ ಬೆಳೆದು ತಿಂದು ಉಂಡು ಇದನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಬಹಳ ಜನ ಇವತ್ತು ಮಂತ್ರಿಗಳಾಗಿ ಶಾಸಕರಾಗಿ ಜನತಾದಳ ಪಕ್ಷದ ದೇವೇಗೌಡರು ಸಾಹೇಬ್ರ ಕುಮಾರಣ್ಣನ ಔಟ್ಪುಟ್ಗಳು ಇವತ್ತು ಎರಡು ಪಕ್ಷದಲ್ಲಿ ಕಾಣಬಹುದು. ಯಾರೇ ಬಿಟ್ಟೋದ್ರೂ ಕೂಡ ಮತ್ತೆ ಇನ್ನೊಂದು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ಇರತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ. ಅದನ್ನ ನೀವು ಅನೇಕ ಸಂದರ್ಭಗಳಲ್ಲಿ ಸಾಬೀತು ಮಾಡಿದ್ದೀರಿ. ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ. ಕಳೆದ 20 ವರ್ಷದಿಂದ 20%ಗಿಂತ ಹೆಚ್ಚು ವೋಟ್ ಶೇರ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ. ಯಾವುದೋ 1%, 2%, 4% ವೋಟ್ ಶೇರ್ ಅಲ್ಲ. 20% ನಾವು ಸರಿಯಾಗಿ ನಮ್ಮ ಅಭ್ಯರ್ಥಿಗಳು ಇಂದಿನಿಂದ ಜನರ ಜೊತೆಯಲ್ಲಿ, ಕಾರ್ಯಕರ್ತರ ಜೊತೆಯಲ್ಲಿ, ಜನರ ಧ್ವನಿಯಾಗಿ ಜನರ ಸಂಕಷ್ಟದಲ್ಲಿ ನಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ತೇನೆ ಅಂತಕ್ಕಂಥದ್ದನ್ನ ಸಿದ್ಧಾಗಿ ಹೊರಟ್ರೆ 100ಕ್ಕೆ 100 ನಾನು ಹೇಳ್ತೇನೆ, ಜನತಾದಳ ಪಕ್ಷ ನಂಬರ್ 1 ಸ್ಥಾನದಲ್ಲಿ 2028ಕ್ಕೆ ಅತಿ ಹೆಚ್ಚು ಶಾಸಕರನ್ನ ಹೊಂದತಕ್ಕಂಥ ದಿನ ಬಹಳ ದೂರ ಇಲ್ಲ. ಯಾಕೆಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ದುಡಿದಿದ್ದಾರೆ, ಜನರ ಪರವಾಗಿ ಕಷ್ಟ ಬಿದ್ದಿದ್ದಾರೆ, ಸಾಧನೆಗಳಿದೆ, ಕಾರ್ಯಕ್ರಮಗಳಿದೆ, ಯೋಜನೆಗಳು ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಜನತಾದಳ ಪಕ್ಷ ಹೆಚ್ಚು ಸ್ಥಾನವನ್ನು ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ, ಆತ್ಮವಿಮರ್ಶೆ ನಾವು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಇದೆಲ್ಲ ನಾನು ಕೂತ್ಕೊಂಡು ಆಲೋಚನೆ ಮಾಡಿದಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ಒಂದೇ. ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವ್ರಿಗೊಂದು ಮಾತನ್ನು ಹೇಳಿದೆ. ನಾವು ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರ ಬಳಿ ಹೋದ್ರೆ ಅದು ನನಗೆ ಯಾಕೋ ಸರಿ ಅನ್ಸ್ಲಿಕ್ಕಿಲ್ಲ. ಯಾಕೆಂದ್ರೆ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಇವತ್ತು ಒಂದು ಹೆಸರನ್ನ ಏನು ಕೊಟ್ಟಿದ್ದೇವೆ ನಮ್ಮ ಅಭಿಯಾನಕ್ಕೆ. ಜನತಾದಳ ಪಕ್ಷ ಸದಾಕಾಲ ಜನರೊಂದಿಗೇನೆ ಇರ್ತಕ್ಕಂಥದ್ದು, ಜನರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದೆ. ಆದರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಬಂದ್ವಿ ಅಂದ್ರೆ ಜನನು ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಇವತ್ತು ಜನ ಇವತ್ತು ಟಿವಿ ಮಾಧ್ಯಮ ತಗೊಳ್ಳಿ, ಪತ್ರಿಕಾ ಮಾಧ್ಯಮ ತಗೊಳ್ಳಿ, ಸಾಮಾಜಿಕ ಜಾಲತಾಣ ತಗೊಳ್ಳಿ, ನಿಮ್ಮ ಮೊಬೈಲ್ಗಳಿರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳ ಕಾಲ ಇವತ್ತು. ಎಂಥ ಹಳ್ಳಿನಲ್ಲಿ ಕೂತ್ಕೊಂಡಂತ ವಿದ್ಯೆ ಇಲ್ದಿರ್ತಕ್ಕಂಥ ವ್ಯಕ್ತಿನೂ ಕೂಡ ಇವತ್ತು ಸಮಾಜ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದಾನೆ. ಅಂತ ಒಂದು ಕಾಲದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತಾದಳ ಪಕ್ಷ ಜನರ ಹತ್ರ ಬಂದಿದ್ದೆಲ್ಲ, ಜನತಾದಳ ಅಭ್ಯರ್ಥಿಗಳು ಈಗ ಬಂದಿದ್ದಾರಲ್ಲ ಅಂತಕ್ಕಂಥದ್ದು ಹಾಕ್ಕೊಡ್ದು. ಯಾರ್ಯಾರು ಚುನಾವಣೆಗಳಲ್ಲಿ ಸೋಲುಂಡಿದ್ದಾರೆ, ಯಾರ್ಯಾರು ಮನಸ್ಸಿನ ಮೇಲೆ ಚುನಾವಣೆಯ ಸೋಲಿನ ಆಘಾತ ಆಗಿದೆ ಅಂಥವ್ರ ಜೊತೆ ಕೂತು ಚರ್ಚೆ ಮಾಡಿ, ಸಮಾಲೋಚನೆ ಮಾಡಿ, ಅವ್ರಿಗೆ ಧೈರ್ಯ ತುಂಬಿಸಿ ಹಿಂದಿನಿಂದಲೇ ನಿಮ್ಮ ಜೊತೆಯಲ್ಲಿ ಬೆರೆಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ನಾವು ತಾವೇ ಹೇಳಿ, ಗುರು ಪಾಟೀಲ್ರವ್ರ ಮನೆತನ, ಅವ್ರ ತಂದೆ ಗುರು ಪಾಟೀಲ್ರು, ನಾನು ಗುರು ಪಾಟೀಲ್ರವ್ರನ್ನ ಒಬ್ಬ ವ್ಯಕ್ತಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದಿಷ್ಟೇ. ಅತ್ಯಂತ ಸರಳ, ಸಜ್ಜನಿಕ, ಬಹಳ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ಇಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನ ನೀವೀಗಾಗಲೇ ಶಾಸಕರಾಗಿ ಮಾಡಿದ್ದೀರಿ. ಮುಂದೆ 2028ಕ್ಕೆ ನೀವು ಗುರು ಪಾಟೀಲ್ರವ್ರಿಗೆ ಶಾಸಕರಾಗಿ ಮಾಡುವ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಅವರ ಜೊತೆಯಲ್ಲಿ ಕಳಿಸ್ತಕ್ಕಂಥದಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಾಗತ್ತೆ. ಇವತ್ತು ಶಹಾಪುರದಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ರ್ಯಾಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಜೊತೆಯಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು, ಹಿರಿಯಕರು, ನೀವೆಲ್ಲರೂ ಕೂಡ ಬಹಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದೀರಿ. ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಶರಣ್ಗೌಡ್ರ ನೇತೃತ್ವದಲ್ಲಿ ಒಂದು ಕಡೆ ಯಾದಗಿರಿ ಮತ್ತೆ ಗುರುಮಿಟ್ಕಲ್ ತಾಲೂಕಿನ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರ ಒಂದು ಸಭೆ ಇತ್ತು. ನಾನು 3 ದಿನದಿಂದ ಇಲ್ಲೇ ಇದ್ದೇನೆ. ಬೀದರ್ನಲ್ಲಿ ಒಂದಿನ ಇದ್ದೆ, ಅಲ್ಲಿಂದ ಕಲಬುರಗಿಗೆ ಬಂದೆ, ಜೇವರಿಗೆ ಹೋಗಿದ್ದೆ, ಇವತ್ತು ಯಾದಗಿರಿಗೆ ಬಂದಿದ್ದೇನೆ. ಯಾರು ಕೂಡ ನಿಖಿಲ್ ಕುಮಾರಸ್ವಾಮಿ ಇವತ್ತು ಬಂದ್ರು, ಇವತ್ತು ಹೊರಟ್ಬಿಟ್ರು, ಭಾಷಣ ಬೆಗೆದು ಅಂತ ಅನ್ಕೋಬೇಡಿ. ನಾನು ನಿಮ್ಮ ಜೊತೆಲಿ ಇರಕ್ಕೆ ಬಂದಿದ್ದೇನೆ. ಒಂದಲ್ಲ, ಇನ್ನು 10 ಬಾರಿ ಅಲ್ಲ, ಇನ್ನು 50 ಬಾರಿ ಬರ್ತೇನೆ ಮುಂದಿನ ಚುನಾವಣೆ ಒಳಗಡೆ. ಇವತ್ತು ರಾಜ್ಯಾದ್ಯಂತ
ಜನತಾದಳ ಪಕ್ಷ ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ಮೊದಲನೇ ಹಂತದಲ್ಲಿ 23 ಜಿಲ್ಲೆ ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಬಂದು ಇವತ್ತು ಭೇಟಿ ಆಗ್ತಕ್ಕಂಥ ಒಂದು ಸೌಭಾಗ್ಯ ನಂದಾಗಿದೆ. ಇವತ್ತು ಒಂದು ವಿಶೇಷತೆ ಏನಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು, ಅಭ್ಯರ್ಥಿಗಳು ನಿರಂತರವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾಜಿ ಸಚಿವರು ಅವರು ಕೂಡ ಇದ್ದರು. ಅವರು ಗುಜರಾತಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೆಲಸದ ಮೇಲೆ ಈಗ 3 ಗಂಟೆ ಊಟ ಮಾಡ್ಕೊಂಡು ಹೊರಟರು. ಒಂದು ಖುಷಿಯಾದಂಥ ವಿಚಾರ ಏನಂದರೆ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು, ಹಿರಿಯಕರು, ಯುವಕರು ಎಲ್ಲರೂ ನಿಖಿಲ್ ಕುಮಾರಸ್ವಾಮಿಯ ಜೊತೆಲಿ ಇದ್ದೇನೆ, ಈ ಪಕ್ಷದ ಜೊತೆಲಿ ಇದ್ದೇನೆ, ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುತ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಬಂದು ಇವತ್ತು ಪಕ್ಷದ ಪರವಾಗಿ ದುಡಿತೇವೆ ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು, ಮಾಜಿ ಶಾಸಕರು, ಮುಂದಾಗಬೇಕಾಗಿರ್ತಕ್ಕಂಥ ಭಾವಿ ಶಾಸಕರು ಎಲ್ರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಾನು ಇನ್ನೂ 3.5 ತಾಸು ಹೈದರಾಬಾದ್ಗೆ ಹೋಗ್ಬೇಕಾಗ್ತದೆ. 9:45ಗೆ ಫ್ಲೈಟ್ ಇದೆ. ಇಲ್ಲ ಅಂದಿದ್ರೆ ಇನ್ನೂ ಸುದೀರ್ಘವಾಗಿ ಮಾತನಾಡ್ತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಈಗಲೂ ಕೂಡ ಇದೆ. ಪಾಪ ಎಲ್ಲರೂ ಭಾಳ ತರಾತುರಿಯಲ್ಲಿ ಮಾತನಾಡಿದರು, ಭಾಳ ಮೊಟಕುಗೊಳಿಸಿದ್ರು ಅವ್ರ ಭಾಷಣನ. ಇಲ್ಲಾರೆ ಒಂದೊಂದು ಹುಲಿಗೆ ಮೈಕ್ ಕೊಟ್ಟ ಅಂದರೆ ಇಷ್ಟಿಷ್ಟು ಉದ್ದ ಗರ್ಜಿಸ್ತವೆ, ಮೈಕೆ ವಾಪಸ್ ಕೊಡೋದಿಲ್ಲ. ಅಷ್ಟು ಸ್ಟಫ್ ಇದೆ ಒಳಗಡೆ, ಅಷ್ಟು ಸಾಧನೆಗಳು ಮಾಡಿದೆ ಪಕ್ಷ ಅಂತಕ್ಕಂಥದ್ದು ಪಾಪ ಅವರೆಲ್ಲ ನಾವು ಹೇಳಬೇಕು. ದೇವೇಗೌಡರು ಸಾಹೇಬ್ರ ಸಾಧನೆ, ಕುಮಾರಣ್ಣನ ಸಾಧನೆ ನಾವು ಹೇಳಬೇಕು ಅಂತಕ್ಕಂಥ ಉತ್ಸಾಹಕತೆಯಿಂದ ಇವತ್ತು ನಮ್ಮ ಜೊತೆ ಬಂದು ಈ ವೇದಿಕೆಯಲ್ಲಿ ಒಂದು ಶಕ್ತಿಯನ್ನು ತುಂಬಿಸಿದ್ದಾರೆ. ಗುರು ಪಾಟೀಲ್ ಸಾಹೇಬ್ರೆ, ಅತ್ಯಂತ ಸೊಗಸಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದೀರಿ. ಮುಂದೆ ಚೌಲ್ಟ್ರಿನಲ್ಲ, ನಿಮ್ಮ ಒಂದು ಕರೆಗೆ ದೊಡ್ಡ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ನಿಮಗೆ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ದಯಮಾಡಿ ಇದೇ ರೀತಿ ನೀವು ಇಂದಿನಿಂದ ಕಾರ್ಯೋನ್ಮುಖರಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಜನತೆ ಜೊತೆ ಹೆಜ್ಜೆಯನ್ನು ಹಾಕ್ತಾ ಸಾಗಬೇಕು. ಮುಂದೆ 2028ಕ್ಕೆ ನಿಮ್ಮನ್ನ ಶಾಸಕರಾಗಿ, ಶಹಾಪುರ ತಾಲೂಕಿನ ಶಾಸಕರಾಗಿ ನೋಡಲಿಕ್ಕೆ ಬಯಸ್ತೇವೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.